ಹಲೋ ಫ್ರೆಂಡ್ಸ್, ಐ ಆಮ್ ವಿಜಯ್ ಬಡಿಗೇರ್. ಭಾರತಕ್ಕೆ ಸ್ವತಂತ್ರ ಬಂದು 70 ವರ್ಷಗಳಾದರೂ ಕೂಡ ಶಿಕ್ಷಣದಲ್ಲಿ ಇಷ್ಟೊಂದು ಕ್ರಾಂತಿಕಾರಕ ಬದಲಾವಣೆಗಳಾದರೂ ಕೂಡ ಒಂದು ರಿಪೋರ್ಟ್ ಹೇಳುತ್ತೆ, ಅಕಾರ್ಡಿಂಗ್ ಟು ದ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್, ಫಿನಾನ್ಷಿಯಲ್ ಲಿಟ್ರಸಿ ಇನ್ ಇಂಡಿಯಾ, ಫಿನಾನ್ಷಿಯಲ್ ಎಜುಕೇಷನ್ ಇನ್ ಇಂಡಿಯಾ, which is still not up to the mark. Still most of the people, they don't understand basics of finance, what is investment, what is insurance, how to do tax planning. Still there is lot of lack of knowledge with regards to finance and financial planning. Lack of knowledge which leads to wrong financial planning which will spoil our entire financial life. Here I would like to give 8 suggestions which will help you to achieve your all financial goal, which will help you to lead a comfortable financial life. Point number 1, cultivate the habit of savings and investment. ನಾವು ಒಂದ್ಸಲ ಸಂಪಾದನೆ ಅನ್ನೋದು ಆರಂಭ ಮಾಡಿದ ತಕ್ಷಣನೇ ನಾವು ಹೆಚ್ಚು ಗಮನ ಕೊಡೋದೇ ಎಂಜಾಯ್ ಮಾಡೋದ್ರ ಬಗ್ಗೆ ಮತ್ತು ಎಕ್ಸ್ಪೆನ್ಸ್ ಮಾಡೋದ್ರ ಬಗ್ಗೆ. ಅಫ್ಕೋರ್ಸ್ ನಾವು ಎಂಜಾಯ್ನೂ ಮಾಡಬೇಕು, ಎಕ್ಸ್ಪೆನ್ಸು ಮಾಡಬೇಕು. ಅದ್ರ ಜೊತೆಗೆ ಸೇವಿಂಗ್ಸು ಮತ್ತು ಇನ್ವೆಸ್ಟ್ಮೆಂಟ್ ಅನ್ನೋ ಕಾನ್ಸೆಪ್ಟನ್ನು ಇನಿಷಿಯಲ್ ಸ್ಟೇಜಲ್ಲಿ ನಾವು ಅಳವಡಿಸ್ಕೊಂಡಾಗ ಮಾತ್ರ ನಮ್ಮೆಲ್ಲ ಫಿನಾನ್ಷಿಯಲ್ ಗೋಲ್ಗಳನ್ನು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು ಸುಮಾರು ಜನ ಏನು ಯೋಚನೆ ಮಾಡ್ತಾರಂದರೆ, ಒಂದು 5-6 ವರ್ಷ ಆಗಿಂದ ಇದೆಲ್ಲವನ್ನು ನಾವು ಮಾಡೋಣ ಅಂಥೇಳಿ ಅದನ್ನು ಮುಂದೂಡುತ್ತಾ ಹೋಗ್ತಾರೆ. ನೀವೆಷ್ಟು ಅದನ್ನು ಮುಂದೂಡುತ್ತಾ ಹೋಗ್ತೀರಾ ಅಷ್ಟು ನಿಮಗೆ ಈ ಹವ್ಯಾಸವನ್ನು ಬೆಳೆಸ್ಕೊಳ್ಳೋದು ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಪಾಯಿಂಟ್ ನಂಬರ್ 2, ಸೊ ಡೋಂಟ್ ಮಿಕ್ಸ್ ಇನ್ಶೂರೆನ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ನೀವು ಒಂದ್ಸಲ ಸಂಪಾದನೆಯನ್ನು ಆರಂಭ ಮಾಡಿದ ತಕ್ಷಣವೇ ಕುಟುಂಬದ ಸದಸ್ಯರಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಇವರೆಲ್ಲ ನಮಗೊಂದು ಸಜೆಷನ್ ಕೊಡ್ತಾರೆ, ಇನ್ಶೂರೆನ್ಸ್ ತಗೋ ಅಂತೇಳಿ. ಇನ್ನು ಸುಮಾರು ಜನ ಇನ್ಶೂರೆನ್ಸ್ ಏಜೆಂಟ್ಗಳು ನಮ್ಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ, ಇನ್ಶೂರೆನ್ಸ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತೇಳಿ. ಸೊ ನಾವು ಅವ್ರಿಗೆ ಕ್ವಶನ್ ಮಾಡಿದಾಗ ಇನ್ಶೂರೆನ್ಸಲ್ಲಿ ಯಾವ ಇನ್ಶೂರೆನ್ಸ್ ತೊಗೋಬೇಕು, ಯಾಕೆ ತೊಗೋಬೇಕು, ಏನು ರಿಟರ್ನ್ ಬರುತ್ತೆ, ಏನು ಬೆನಿಫಿಟ್ ಬರುತ್ತೆ ಅಂಥೇಳಿ ಕ್ವಶನ್ ಮಾಡಿದಾಗ ದೇ ಡೋಂಟ್ ಹ್ಯಾವ್ ರೈಟ್ ನಾಲೆಜ್ ಟುವರ್ಡ್ಸ್ ಇಟ್. ನಿಮ್ಗೇನಾದರೂ ಇನ್ಶೂರೆನ್ಸ್ ತೊಗೋಬೇಕು ಅಂತಂದರೆ ಒಂದು ಒಳ್ಳೆ ಟರ್ಮ್ ಇನ್ಶೂರೆನ್ಸ್ ತೊಗೊಳ್ಳಿ. ಒಂದ್ಸಲ ಒಂದು ಟರ್ಮ್ ಇನ್ಶೂರೆನ್ಸ್ ತೊಗೊಂಡಾಗಿಂದ ರಿಮೈನಿಂಗ್ ಏನಿರುತ್ತೆ ದ್ಯಾಟ್ ಹ್ಯಾಸ್ ಟು ಬಿ ಇನ್ವೆಸ್ಟೆಡ್. ಪಾಯಿಂಟ್ ನಂಬರ್ 3, ಒಂದು ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳಿ. ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿ ಅನಾರೋಗ್ಯ ಅನ್ನೋದು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬರ್ಬೋದು. ಒಂದ್ಸಲ ಅನಾರೋಗ್ಯ ಅಂತ ಬಂತಂದರೆ, ನಾವೇನಾದರೂ ಹಾಸ್ಪಿಟಲೈಸ್ಡ್ ಆದ್ವಂದರೆ ಬಿಲ್ ಅನ್ನೋದು ಎಷ್ಟು ಬರುತ್ತೆ ಅಂತೇಳಿ ನಮ್ಗೆ ಊಹೆನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇಂಥ ಪರಿಸ್ಥಿತಿಗಳನ್ನು ಹ್ಯಾಂಡಲ್ ಮಾಡೋದಕ್ಕೋಸ್ಕರ ವಿ ಮಸ್ಟ್ ಟೇಕ್ ಹೆಲ್ತ್ ಇನ್ಶೂರೆನ್ಸ್. ಪಾಯಿಂಟ್ ನಂಬರ್ 4, ಬಿಲ್ಡ್ ಅ ಎಮರ್ಜೆನ್ಸಿ ಫಂಡ್. ಸೊ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿ ಅನಿಶ್ಚಿತತೆ ಅನ್ನೋದು ಯಾವ ಸಂದರ್ಭದಲ್ಲಿ ಬೇಕಾದರೂ ಬರ್ಬೋದು. ಇವತ್ತು ನಮ್ಮ ಹತ್ರ ಒಂದು ಒಳ್ಳೆ ಕೆಲಸ ಇದೆ, ಸಂಪಾದನೆ ಇದೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಆದರೆ ಮುಂದೊಂದು ದಿನ ಏನೋ ಒಂದು ಅನಿವಾರ್ಯ ಕಾರಣದಿಂದಾಗಿ ನಾವು ಕೆಲಸವನ್ನು ಕಳ್ಕೊತೀವಿ. ಕೆಲಸವನ್ನು ಕಳ್ಕೊಂಡಾಗ ನಮ್ಗೆ ಯಾವುದೇ ರೀತಿ ಇನ್ಕಮ್ ಇರೋದಿಲ್ಲ, ಆದರೆ ಎಕ್ಸ್ಪೆನ್ಸ್ ಮಾತ್ರ ಇದ್ದೇ ಇರುತ್ತೆ. ಇಂಥ ಪರಿಸ್ಥಿತಿಗಳಲ್ಲಿ ನಾವು ತುಂಬ ಕಷ್ಟವನ್ನು ಎದುರಿಸಬೇಕಾಗತ್ತೆ. ಆವಾಗ ನಮ್ಮ ಹತ್ರ ಏನಾದರೂ ಒಂದು ಎಮರ್ಜೆನ್ಸಿ ಫಂಡ್ ಅಂತ ಇದ್ದಾಗ ನಾವು ಈ ಪರಿಸ್ಥಿತಿಯನ್ನು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಹಾಗಾದರೆ ಎಮರ್ಜೆನ್ಸಿ ಫಂಡ್ ಅಂದರೆ ಏನು? ಸೊ ನಮ್ಮ ಮಂತ್ಲಿ ಎಕ್ಸ್ಪೆನ್ಸ್ ಏನಿರುತ್ತೆ ಆ ಎಕ್ಸ್ಪೆನ್ಸ್ನ 6 to 7 ಟೈಮ್ ಅಮೌಂಟನ್ನು ನಾವು ಇದರ್ FD ಅಥವಾ ಲಿಕ್ವಿಡ್ ಫಂಡ್ಗಳಲ್ಲಿ ಪಾರ್ಕ್ ಮಾಡಿ ಇಟ್ಕೊಂಡಾಗ ಈ ಪರಿಸ್ಥಿತಿಯನ್ನು ನಾವು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಪಾಯಿಂಟ್ ನಂಬರ್ 5, ಅವಾಯ್ಡ್ ಡೆಫ್ಟ್. ಸೊ ಸುಮಾರು ಜನ ನನ್ನ ಫ್ರೆಂಡ್ಸ್ ಇದ್ದಾರೆ, 10-15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಸಂಪಾದನೆಯೂ ಇದೆ. ಆದರೆ ಇಲ್ಲಿವರೆಗೂ ನೀವೇನು ಸೇವಿಂಗ್ಸ್ ಇದೆ, ಏನು ಇನ್ವೆಸ್ಟ್ಮೆಂಟ್ ಇದೆ ಅಂತ ಕೇಳಿದ್ರೆ ಅವ್ರ ಹತ್ರ ಯಾವ ಸೇವಿಂಗ್ಸು ಇರಲ್ಲ, ಯಾವ ಇನ್ವೆಸ್ಟ್ಮೆಂಟು ಇರಲ್ಲ. ಕಾರಣ ಏನಂದರೆ ಅನ್ವಾಂಟೆಡ್ ಅಥವಾ ಬೇಡದೇ ಇರುವ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ಅವರು ಕಂಪ್ಲೀಟ್ ತಮ್ಮ ಫೈನಾನ್ಷಿಯಲ್ ಲೈಫನ್ನೇ ಹಾಳು ಮಾಡ್ಕೊಂಡಿದ್ದಾರೆ. ಸೊ ಪಾಯಿಂಟ್ ನಂಬರ್ 6, ಡೋಂಟ್ ಪಾರ್ಕ್ ಯುವರ್ ಸರ್ಪ್ಲಸ್ ಇನ್ ಟು ಸೇವಿಂಗ್ಸ್ ಅಕೌಂಟ್. ಸೊ ಇದಕ್ಕೊಂದು ನಾನು ಉದಾಹರಣೆಯನ್ನು ಕೊಡ್ತೀನಿ. ನಿಮ್ಮ ಮಂತ್ಲಿ ಇನ್ಕಮ್ ಬಂದ್ಬಿಟ್ಟು 1 ಲಕ್ಷ ರೂಪಾಯಿ ಇದೆ. ಸೊ ನಿಮ್ಮ ಎಕ್ಸ್ಪೆನ್ಸ್ ಬಂದ್ಬಿಟ್ಟು ಒಂದು 30,000 ರೂಪಾಯಿ ಎಕ್ಸ್ಪೆನ್ಸ್ ಇದೆ. ಸೊ ಒಂದು 70,000 ರೂಪಾಯಿ ನಿಮ್ಮ ಹತ್ರ ಉಳಿಯುತ್ತೆ. ಸೊ ಈ 70,000 ರೂಪಾಯಿನ ನೀವೇನಾದರೂ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಕೊಂಡಾಗ ಏನಾಗುತ್ತಂದರೆ, ಸೊ ನಿಮಗೆ ಬ್ಯಾಂಕ್ ಅವರು ಒಂದು 3% ಇಂಟ್ರೆಸ್ಟ್ ಕೊಡ್ಬೋದು, ಬಡ್ಡಿಯನ್ನು ಕೊಡ್ಬೋದು. ಆದರೆ ಇನ್ಫ್ಲೇಷನ್ನೇ ನಿಮಗೆ ಭಾರತದಲ್ಲಿ 5% ಇರುತ್ತೆ. ಸೊ ನಿಮಗೆ ಈ 70,000 ರೂಪಾಯಿ ನೀವು ಏನು ಮಾಡಬೇಕಂದ್ರೆ ಲಿಕ್ವಿಡ್ ಫಂಡಲ್ಲಿ ಪಾರ್ಕ್ ಮಾಡಿದಾಗ ಈ ಲಿಕ್ವಿಡ್ ಫಂಡಲ್ಲಿ ನಿಮಗೆ 5-6% ಇಂಟ್ರೆಸ್ಟ್ ಸಿಗುತ್ತೆ, ವಿಚ್ ವಿಲ್ ಮ್ಯಾಚ್ ಟು ಇನ್ಫ್ಲೇಷನ್. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇನ್ವೆಸ್ಟ್ ಇನ್ ನಾಲೆಜ್. ಸುಮಾರು ಜನ ಒಂದು ತಪ್ಪನ್ನು ಏನು ಮಾಡ್ತಾರೆ ಅಂತಂದರೆ, ಒಂದು ಸಲ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ, ಒಂದು ಸಲ ಅರ್ನಿಂಗನ್ನು ಸ್ಟಾರ್ಟ್ ಮಾಡಾದಮೇಲೆ
ಲರ್ನಿಂಗನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಡ್ತಾರೆ. ನೀವು ಯಾವಾಗ ಲರ್ನಿಂಗನ್ನು ನಿಲ್ಲಿಸ್ತಿರಲ್ಲ ಅವಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಇನ್ಕಮ್ ಎಲ್ಲಿರುತ್ತೆ ಅಲ್ಲೇ ನಿಂತ್ಕೊಂಡ್ಬಿಡತ್ತೆ. ನಿಮ್ಮ ಇನ್ಕಮನ್ನು ನೀವು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಬೇಕು ಅಂತಂದರೆ, ನಿಮ್ಮ ಇನ್ಕಮನ್ನು ನೀವು ಹೆಚ್ಚಿಗೆ ಮಾಡಬೇಕು ಅಂತಂದರೆ ಲರ್ನಿಂಗ್ ಅನ್ನೋ ಪ್ರೋಸೆಸ್ಸನ್ನು ಕಂಟಿನ್ಯೂ ಆಗಿ ಇಡಬೇಕು. ನೀವು ಯಾವ ಸೆಕ್ಟರ್ನಲ್ಲಿ ವರ್ಕ್ ಮಾಡ್ತಾ ಇರ್ತೀರ, ಯಾವ ಇಂಡಸ್ಟ್ರಿನಲ್ಲಿ ನೀವು ವರ್ಕ್ ಮಾಡ್ತಾ ಇರ್ತೀರಲ್ಲ, ಆ ಇಂಡಸ್ಟ್ರಿನಲ್ಲಿ ಯಾವ್ಯಾವ ಹೈ ಡಿಮ್ಯಾಂಡಿಂಗ್ ಸ್ಕಿಲ್ಸ್ ಇದ್ದಾವೆ ಆ ಸ್ಕಿಲ್ಸ್ಗಳನ್ನು ಕಲ್ತಿದ್ದೆ ಆದರೆ ನೀವು ನೆಕ್ಸ್ಟ್ ಲೆವೆಲಿಗೆ ಹೋಗ್ಬೋದು. ಅದ್ರ ಜೊತೆಗೆ ನೀವೇನಾದರೂ ಎಕ್ಸ್ಟ್ರಾ ಇನ್ಕಮನ್ನು ಪಾರ್ಟ್ ಟೈಮ್ ಆಗಿ ಎಕ್ಸ್ಟ್ರಾ ಇನ್ಕಮನ್ನು ಅರ್ನ್ ಮಾಡಬೇಕು ಅಂತಂದರೆ ಸದ್ಯಕ್ಕೆ ಇಂಡಸ್ಟ್ರಿನಲ್ಲಿ ಹೈ ಡಿಮ್ಯಾಂಡಿಂಗ್ ಸ್ಕಿಲ್ಸ್ಗಳಾದಂಥ ವಿಡಿಯೋ ಎಡಿಟಿಂಗ್ ಇರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ಫನಲ್ ಬಿಲ್ಡಿಂಗ್ ಇರ್ಬೋದು, ಇನ್ನೂ ಅನೇಕ ಸ್ಕಿಲ್ಸ್ಗಳಿದ್ದಾವೆ. ಈ ಎಲ್ಲ ಸ್ಕಿಲ್ಸ್ಗಳನ್ನು ಕಲ್ತಿದ್ದೆ ಆದರೆ ಲಾಂಗ್ ಟರ್ಮಲ್ಲಿ ನೀವೊಂದು ಪ್ಯಾಸಿವ್ ಇನ್ಕಮನ್ನು ಕ್ರಿಯೇಟ್ ಮಾಡ್ಬೋದು. ಅದಕ್ಕೋಸ್ಕರ ಲರ್ನಿಂಗ್ ಅನ್ನೋ ಪ್ರೋಸೆಸ್ಸನ್ನು ಕಂಟಿನ್ಯೂ ಆಗಿ ಇಟ್ಕೊಂಡಿರಬೇಕು. ನೀವು ಯಾವಾಗ ಹೆಚ್ಚು ಹೆಚ್ಚು ಕಲಿತಾ ಹೋಗ್ತೀರಾ ಆವಾಗ ನಿಮ್ಮ ಸಂಪಾದನೆಯೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಪಾಯಿಂಟ್ ನಂಬರ್ 8, ಅಂಡರ್ಸ್ಟ್ಯಾಂಡ್ ದ ಪವರ್ ಆಫ್ ಕಂಪೌಂಡಿಂಗ್. ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾರೆ, ಪವರ್ ಆಫ್ ಕಂಪೌಂಡಿಂಗ್ ಅನ್ನೋದು ವಿಶ್ವದ 8ನೇ ಅದ್ಭುತ ಅಂತ ಹೇಳ್ತಾರೆ. ಇದನ್ನು ಯಾರು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಅವರು ಜೀವನದಲ್ಲಿ ತುಂಬ ಎತ್ತರಕ್ಕೆ ಬೆಳೀತಾರೆ, ತುಂಬ ಸಂಪಾದನೆ ಮಾಡ್ತಾರೆ. ನಾನು ಇದನ್ನು ಒಂದು ಉದಾಹರಣೆ ಮೂಲಕ ಕೋಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. 2 ಜನ ಇರ್ತಾರೆ, ಅವರು ಒಂದು ಕಂಪನಿಗೆ ಇಂಟರ್ವ್ಯೂ ಹೋಗಿರ್ತಾರೆ. ಸೊ 2 ಸೆಲೆಕ್ಟ್ ಆಗ್ತಾರೆ. ಮೊದಲನೇ ವ್ಯಕ್ತಿ ಕೇಳ್ತಾನೆ, ನನಗೆ ಮಂತ್ಲಿ 10 ಲಕ್ಷ ರೂಪಾಯಿ ಸ್ಯಾಲ್ರಿ ಬೇಕಂತೇಳಿ ಅವನು ಪ್ರಪೋಸಲ್ ಕೊಡ್ತಾನೆ. ಸೊ HR ಅದನ್ನು ಒಪ್ಕೊತಾರೆ. ಸೊ 2ನೇ ವ್ಯಕ್ತಿ ತನ್ನ ಸ್ಯಾಲ್ರಿನ ಸ್ವಲ್ಪ ವಿಭಿನ್ನವಾಗಿ ಕೇಳ್ತಾನೆ, ನನಗೆ 10 ಲಕ್ಷ ರೂಪಾಯಿ ನೀವು ಕೊಡೋದು ಬೇಡ, ಆದರೆ ನೀವೇನು ಮಾಡಬೇಕಂದ್ರೆ ನನಗೆ ದಿನ 10 ಪೈಸಾ ಸ್ಯಾಲ್ರಿ ಕೊಡಿ, ಆದರೆ ಈ 10 ಪೈಸಾ ಅನ್ನೋದು ಏನಾಗಬೇಕಂದ್ರೆ ಪ್ರತಿದಿನ ಮಲ್ಟಿಪಲ್ ಆಗ್ತಾ ಹೋಗಬೇಕು, ಡಬಲ್ ಆಗ್ತಾ ಹೋಗಬೇಕು ಅಂತೇಳಿ ಆ ವ್ಯಕ್ತಿ ಹೇಳ್ತಾರೆ. HR ಇದ್ರ ಬಗ್ಗೆ ತುಂಬ ಯೋಚನೆ ಮಾಡದೆ ಇಮಿಡಿಯೇಟ್ ಆಗಿ ಇದನ್ನು HR ಒಪ್ಕೊಂಡ್ಬಿಡ್ತಾರೆ. ಆದರೆ ಪರಿಸ್ಥಿತಿ ಏನಾಗುತ್ತಂದ್ರೆ ಈ 10 ಪೈಸಾ ಅನ್ನೋದು ಡಬಲ್ ಆಗ್ತಾ ಆಗ್ತಾ 30ನೇ ದಿನ ಎಷ್ಟಾಗತ್ತಂದ್ರೆ 5,36,00,000 ಆಗತ್ತೆ. ದ್ಯಾಟ್ ಈಸ್ ದ ಪವರ್ ಆಫ್ ಕಂಪೌಂಡಿಂಗ್. ಇನ್ನು ಪವರ್ ಆಫ್ ಕಂಪೌಂಡಿಂಗ್ ಅನ್ನೋದು ದ್ಯಾಟ್ ಕ್ಯಾನ್ ಬಿ ಡನ್ ಓನ್ಲಿ ಇನ್ ಈಕ್ವಿಟಿ ಆ್ಯಂಡ್ ಮ್ಯೂಚುವಲ್ ಫಂಡ್. ಈ 8 ಪಾಯಿಂಟ್ಗಳು ನಿಮ್ಮ ಫೈನಾನ್ಷಿಯಲ್ ಲೈಫನ್ನು ಸುಗಮಗೊಳಿಸುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.